ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಸತೀಶ್ ಶೆಟ್ಟಿ, ನಿರ್ದೇಶಕರು, ಮತ್ತು ಶ್ರೀ ಸನ್ನಿಧಿ ಎಸ್ ಶೆಟ್ಟಿ, ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು, ಎಸ್ ಶೆಟ್ಟಿ ಗ್ರೂಪ್, ಸನ್ನಿಧಿ ಟ್ರಾವೆಲ್ಸ್ ಅಂಡ್ ಲಾಜಿಸ್ಟಿಕ್ಸ್. ಕಾಗಿನೆಲೆ ಕನಕಗುರು ಪೀಠದ ಸಿದ್ದರಾಮಾನಂದ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ. ಬ್ರಹ್ಮೈಕ್ಯರು ಅಂತಾರೆ ಇವ್ರನ್ನ. ಬ್ರಹ್ಮೈಕ್ಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರ ಅಂತಿಮ ದರ್ಶನಕ್ಕೆ ತಿಂಥಣಿ ಮಠಕ್ಕೆ ಭಕ್ತರ ದಂಡು ಬರ್ತಾ ಇದೆ. ಶ್ರೀ ಮಠದಿಂದ ಸ್ವಾಮೀಜಿಯವರ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು ಅನ್ನೋ ರೀತಿಯಲ್ಲಿ ರಾಯಚೂರಿನ SP ಅರುಣಾ ಅವರ ನೇತೃತ್ವದಲ್ಲಿ ಸಕಲ ವ್ಯವಸ್ಥೆಯ ತಯಾರಿಗಳಾಗಿದೆ. ಸರತಿ ಸಾಲಿನಲ್ಲಿ ಬಂದು ಅಂತಿಮ ದರ್ಶನವನ್ನ ಭಕ್ತರು ಪಡಿತಾ ಇದ್ದಾರೆ. ಚೆನ್ನಾಗೇ ಇದ್ರು. ಕಳೆದ ಮೊನ್ನೆ ಅದ್ರ ಹಿಂದಿನ ದಿನ ಒಟ್ಟು 3 ದಿನ ಬಹಳ ಲವಲವಿಕೆಯಿಂದ ಓಡಾಡಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಿ ಪ್ರತಿಭೆಗಳಿಗೆ ಪುರಸ್ಕರಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ಹೋಗುವ ಮಾರ್ಗದ ಮಧ್ಯೆಯೇ ಉಸಿರು ಚೆಲ್ಲಿದ್ದಾರೆ. ನಿಜಕ್ಕೂ ಶಾಕಿಂಗ್ ಸುದ್ದಿ ಇದು. ಪರಮ ಪೂಜ್ಯ ತಿಂದಣಿ ಪೀಠದ ನಮ್ಮ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಇವತ್ತು ಬೆಳಗಂಜಾವು ಅವರು ವಿಧಿವಶರಾಗಿದ್ದಾರೆ. ಆ ಸುದ್ದಿಯನ್ನು ಕೇಳಿ ಭಾಳ ದುಃಖವಾಗಿದೆ. ಯಾಕೆಂದರೆ ಹಿಂದುಳಿದ ಸಮುದಾಯಕ್ಕೋಸ್ಕರ, ಹಿಂದುಳಿದ ವರ್ಗಗಳಿಗೋಸ್ಕರ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥ ಸ್ವಾಮೀಜಿಯವರು ವಿಶೇಷವಾಗಿ ಕುರುಬ ಸಮುದಾಯದಲ್ಲಿರ್ತಕ್ಕಂಥ ಆ ಸಮುದಾಯವನ್ನೇ ಮೇಲೆ ತರುವುದಕ್ಕೆ ಭಾಳಷ್ಟು ಪ್ರಯತ್ನ, ಭಾಳಷ್ಟು ರಾಜ್ಯಕ್ಕೆ ಉದ್ದಗಲಕ್ಕೂ ಕೂಡ ಅವರು ಪ್ರವಾಸ ಮಾಡಿರೋದು ಕೂಡ ನಾವು ಗಮನಿಸಿದ್ದೀವಿ. ಈ ಸಣ್ಣ ವಯಸ್ಸಲ್ಲಿ ಈ ಥರ ಆಗಬಾರದಿತ್ತು. ಆದರೆ ಅದೆಲ್ಲ ಆ ಸುದ್ದಿಯನ್ನು ಕೇಳಿ ನಮಗೆ ಭಾಳ ದೊಡ್ಡ ದುಃಖವಾಗಿದೆ. ಅದರಿಂದ ಪೂಜ್ಯರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದರೆ ಇಡೀ ಸಮುದಾಯವನ್ನೇ ಪ್ರಾರ್ಥನೆ ಮಾಡುತ್ತೇನೆ. ನಾರಾಯಣ ಗುರು ಶಕ್ತಿಪೀಠದಿಂದ ನಾವು ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ಪರಮ ಪೂಜ್ಯ ತಿಂದಣಿ ಪೀಠದ ನಮ್ಮ